ಪಾರ್ಟಿ ಕರ್ನಾಟಕ ಬೆಳಗಾವಿ ವಿಭಾಗ ಮಟ್ಟದ ಒಂದು ಕಾರ್ಯಕ್ರಮದ ಸಲುವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ದೇಶದಲ್ಲಿ ರಾಷ್ಟ್ರೀಯ ಅತಿ ದೊಡ್ಡ ಮೂರನೇ ಪಕ್ಷವಾಗಿರತಕ್ಕಂಥ ಬಹುಜನ್ ಸಮಾಜ ಪಕ್ಷ ಕಳೆದ 25 ವರ್ಷಗಳಿಂದ ಕರ್ನಾಟಕ ರಾಜ್ಯದಾದ್ಯಂತ ಬಹುಜನ್ ಸಮಾಜದ ಮಹಾಪುರುಷರ ತತ್ವ ಸಿದ್ಧಾಂತಗಳನ್ನು ಜನಮನಗಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿ ಬಹುಜನ್ ಸಮಾಜ ಪಕ್ಷದ ಸಂಸ್ಥಾಪಕರಾಗಿರ್ತಕ್ಕಂಥ ಮಾನ್ಯವರ ಕಾಂಶಿರಾಮ್ಜಿಯವರ 19ನೇ ಪರಿನಿಬ್ಬಾಣದ ನಿಮಿತ್ತವಾಗಿ ಇಡೀ ದೇಶದಾದ್ಯಂತ ಬಹುಜನರ ಸಂಕಲ್ಪ ದಿವಸ ಅಂತಕ್ಕಂಥ ಒಂದು ಕಾರ್ಯಕರ್ತರ ಸಮಾವೇಶವನ್ನು ಕರ್ನಾಟಕದ ರಾಜ್ಯದಾದ್ಯಂತ 4 ವಲಯಗಳಲ್ಲಿ ಒಂದೇ ದಿನ ಅಂದರೆ ಅಕ್ಟೋಬರ್ 9ನೇ ತಾರೀಕು ದಿವಸ ನಡೀತಾ ಇದೆ. ಈ 4 ವಿಭಾಗದಲ್ಲಿ ಒಂದು ಬೆಳಗಾವಿ, ಒಂದು ಗುಲ್ಬರ್ಗ, ಒಂದು ಬೆಂಗಳೂರು ಮತ್ತು ಮೈಸೂರು, ಈ 4 ವಿಭಾಗದಲ್ಲಿ ಇವತ್ತು ಮಾನ್ಯವರ ಕಾಂಶಿರಾಮ್ಜಿಯವರ 19ನೇ ಪರಿನಿಬ್ಬಾಣ ದಿನದ ಬಹುಜನರ ಸಂಕಲ್ಪ ದಿವಸ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಬೆಳಗಾವಿ ವಲಯದಲ್ಲಿ ಈ ಕಾರ್ಯಕ್ರಮವನ್ನು 9ನೇ ತಾರೀಕು ದಿವಸ ರಾಜರಾಜೇಶ್ವರಿ ಕಲ್ಯಾಣ ಮಂಟಪ, ಬಿಜಾಪುರ ರಸ್ತೆ, ಸಿಂದಗಿಯಲ್ಲಿ, ಈ ಸಿಂದಗಿಯಲ್ಲಿ ಸುಮಾರು 5,000 ಬಹುಜನ್ ಸಮಾಜ ಪಾರ್ಟಿಯ ಕಾರ್ಯಕರ್ತರು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು, ಈ ಒಂದು ಸಮಾವೇಶದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ನಾಯಕರೆಲ್ಲ ಭಾಗವಹಿಸಿ ಇವತ್ತು ಈ ಸಮಾವೇಶವನ್ನು ಇಡೀ ಸಿಂದಗಿ ನಗರದಲ್ಲಿ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಈ ಒಂದು ಸಮಾವೇಶಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಸುಮಾರು 1,000 ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಬಹುಜನರ ಸಂಕಲ್ಪ ದಿವಸ ಈ ಕಾರ್ಯಕರ್ತರ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದೇವೆ. ಬಹುಜನ ಸಮಾಜ ಪಕ್ಷ ಇವತ್ತು ಶೋಷಿತರ ಪರವಾಗಿ ನಮ್ಮೆಲ್ಲ ಮಹಾಪುರುಷರ ಬುದ್ಧ, ಬಸವ, ಕನಕದಾಸರು, ಟಿಪ್ಪು ಸುಲ್ತಾನ್, ಮಹಾತ್ಮ ಜ್ಯೋತಿಬಾ ಫುಲೆ, ಶಾಹು ಮಹಾರಾಜರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ತನ್ನ ಪ್ರಣಾಳಿಕೆಯನ್ನಾಗಿ, ಭಾರತದ ಸಂವಿಧಾನವೇ ನನ್ನ ಪ್ರಣಾಳಿಕೆ ಅಂತಕ್ಕಂಥದ್ದನ್ನು ಪ್ರಣಾಳಿಕೆಯಾಗಿ ಇಟ್ಟುಕೊಂಡು ಇವತ್ತು ರಾಷ್ಟ್ರೀಯ ಮೂರನೇ ಪಕ್ಷವಾಗಿ ಇವತ್ತು ಉತ್ತರ ಪ್ರದೇಶದಲ್ಲಿ 4 ಬಾರಿ ಮುಖ್ಯಮಂತ್ರಿ ಆಗೋದರ ಮೂಲಕ ಅಕ್ಕ ಮಾಯಾವತಿಯವರು ಭಾಳ ದಕ್ಷವಾದ ಆಡಳಿತವನ್ನು ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿಯೂ ಸಹಿತ ಇವತ್ತು ಪಕ್ಷ ಈ ಪಕ್ಷ ಒಂದು ಸೈದ್ಧಾಂತಿಕವಾಗಿರ್ತಕ್ಕಂಥ ಪಕ್ಷ ಮತ್ತು ಕೇಡರ್ ಬೇಸ್ ಪಕ್ಷವಾಗಿರೋದ್ರಿಂದ ಅನೇಕ ಕ್ಯಾಂಪ್ಗಳ ಮೂಲಕ ನಮ್ಮ ಕಾರ್ಯಕರ್ತರನ್ನು ತಯಾರು ಮಾಡಿದ್ದೀವಿ. ಜೊತೆಗೆ ಈ ಒಂದು 9ನೇ ತಾರೀಕು ದಿವಸ ನಡೀತಕ್ಕಂಥ ಏನು ಸಿಂದಗಿಯಲ್ಲಿ ನಡೀತಕ್ಕಂಥ ಈ ಕಾಂಶಿರಾಮ್ ಸಾಹೇಬರ 19ನೇ ಪರಿನಿಬ್ಬಾಣದ ಕಾರ್ಯಕರ್ತರ ಸಮಾವೇಶಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯಿಂದನೂ ಕೂಡ ಸಹಿತ ನಾವು 1,000 ಜನ ಕಾರ್ಯಕರ್ತರು ಪಾಲ್ಗೊಳ್ತಾ ಇದ್ದೇವೆ. ನಾನು ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಬಹುಜನ ಸಮಾಜದ ಸಪೋರ್ಟರ್ಸ್ಗಳಿಗೆ, ಕಾರ್ಯಕರ್ತರಿಗೆ ಒಂದು ಕರೆಯನ್ನು ಕೊಡ್ತಾ ಇದ್ದೀನಿ. ಈ ಒಂದು ಐತಿಹಾಸಿಕ ಸಮಾವೇಶಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಈ ಒಂದು ಮಹತ್ವಪೂರ್ಣವಾದ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ.